ಇಂಟರ್ನ್ಯಾಷನಲ್ ಫಾರ್ಮಿಂಗ್ ಟೆಕ್ನಾಲಜಿ ಎಕ್ಸಿಬಿಷನ್ಗೆ ಚಾಲನೆ ಸಿಕ್ಕಿದೆ. ಮಾದಾವರ BIEC ಆವರಣದಲ್ಲಿ 25ರವರೆಗೂ 5 ದಿನಗಳ ಕಾಲ ಎಕ್ಸಿಬಿಷನ್ ನಡೆಯುತ್ತೆ. ವಿವಿಧ ದೇಶಗಳ ಹಲವು ತಂತ್ರಜ್ಞಾನಗಳ ಅನಾವರಣ ಆಗಿದೆ. ಸುಮಾರು 24 ದೇಶಗಳಿಂದ 400ಕ್ಕೂ ಹೆಚ್ಚು ಎಕ್ಸಿಬಿಟರ್ಗಳು ಭಾಗಿಯಾಗಿದ್ದು ಮೆಟಲ್ ಫಾರ್ಮಿಂಗ್ ಮತ್ತು ಉತ್ಪಾದನಾ ತಂತ್ರಜ್ಞಾನ ಗಮನ ಸೆಳೆದಿವೆ. ಲೋಹದ ವಸ್ತುಗಳ ಉತ್ಪಾದನಾ ತಂತ್ರಜ್ಞಾನದಲ್ಲಿನ ನೂತನ ಆವಿಷ್ಕಾರಗಳ ಪ್ರದರ್ಶನ ಆಯೋಜನೆ ಇದಾಗಿದೆ. ಉತ್ಪಾದನೆ ವಲಯದಲ್ಲಿ ದಕ್ಷಿಣ ಭಾರತದ ಕೊಡುಗೆ ಅಪಾರ ಆಗಿದೆ. ಇದೀಗ ಭಾರತ ಚೈನಾದ ಸನಿಹದ ಮಟ್ಟಿಗೆ ಉತ್ಪಾದನೆ ವಲಯದಲ್ಲಿ ಮುಂದುವರೆದಿದ್ದು, ಯುವಕರು ಉತ್ಪಾದನೆ ವಲಯಕ್ಕೆ ಬಂದರೆ ಶೀಘ್ರದಲ್ಲೇ ಚೈನಾವನ್ನು ಕೂಡ ಹಿಂದಿಕ್ಕಬಹುದು ಅಂತ ಆಯೋಜಕರು ಹೇಳಿಕೆಯನ್ನು ನೀಡಿದರು. ಇದು ನಾವು ಪ್ರತಿ ವರ್ಷ ಇಂಟೆಕ್ಸ್ ಮಾಡ್ತೀವಿ. ಒಂದು ವರ್ಷ ನಾವು ಮೆಟಲ್ ಕಟ್ಟಿಂಗ್ ಅನ್ನೋ ಎಕ್ಸಿಬಿಷನ್ ಮಾಡ್ತೀವಿ, ಒಂದು ವರ್ಷ ಮೆಟಲ್ ಫಾರ್ಮಿಂಗ್ ಅಂತ ಮಾಡ್ತೀವಿ. ಮೆಟಲ್ ಫಾರ್ಮಿಂಗ್ ಅಂದರೆ ಶೀಟ್ ಮೆಟಲ್ಗೆ ಸಂಬಂಧಪಟ್ಟಂಥ ಕೆಲವು ತಾಂತ್ರಿಕತೆಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದರಲ್ಲಿ ಮಷಿನ್ಸ್ ಏನೇನಿರುತ್ತೆ ಅಂದರೆ ಪ್ರೆಸಸ್ ಅಂತ ಇರುತ್ತೆ, ಲೇಸರ್ ಇರುತ್ತೆ, ಡಿಜಿಟಲ್ ಟೆಕ್ನಾಲಜೀಸ್ ಅಂತ ಇದೆ, ಪ್ಲಸ್ ವೆಲ್ಡಿಂಗ್ ಎಕ್ಸಿಬಿಷನ್ ಇದೆ. ಸೊ ಅದ್ರ ಜೊತೆ ಟೂಲಿಂಗ್ ಸಿಸ್ಟಮ್ಸ್, ಅದಕ್ಕೆ ಬೇಕಾಗಿರುವಂಥ ಮಷಿನ್ಸ್ಗೆ ಬೇಕಾಗಿರುವ ಟೂಲಿಂಗ್ ಸಿಸ್ಟಮ್ಸ್ನೆಲ್ಲ ಇಲ್ಲಿ ನಾವು ಈ ಪ್ರದರ್ಶನದಲ್ಲಿ ಪ್ರದರ್ಶಿಸ್ತಾ ಇದ್ದೀವಿ. ಇಲ್ಲಿ 714 ಎಕ್ಸಿಬಿಟರ್ಸು ಕಂಪನಿಗಳು ಇಲ್ಲಿ ಪ್ರದರ್ಶನಗೊಳ್ತಾ ಇದೆ. 24 ದೇಶಗಳಿಂದ ಬಂದಿದ್ದಾರೆ. ಜೊತೆಗೆ ನಾವೊಂದು ಇದನ್ನು 5 ದಿನದಲ್ಲಿ ಆಯೋಜಿಸ್ತಾ ಇದ್ದೀವಿ. 5 ದಿನ